ನೋಡ್ಬೇಕಂತಾನೆ ಪಶ್ಯ ನೋಡ್ಬೇಕಂತಾನೆ ಈ ಟಿಕೆಟ್ ತಗೊಂಡ್ಬಂದಿದ್ದೀನಿ. ಐದು ಟಿಕೆಟ್ ಇದೆ. ಪಶ್ಯ ನೋಡ್ಬೇಕಂತಾನೆ ಎಲ್ಲ ನಮ್ಮ ಗೆಳೆಯರು ಬಂದಿದ್ದಾರೆ. ಎಲ್ರಿಗೂ ಪಶ್ಯ ನೋಡ್ಬೇಕು, ಸೆಲೆಬ್ರೇಷನ್ ಹೆಂಗಿದೆ ಅಂತ ನೀವೇ ನೋಡಬೇಕು. ಇನ್ನೂ ಅದ್ದೂರಿಯಾಗಿರುತ್ತೆ. ಮತ್ತು ಎಲ್ಲ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹೇಳೋದಿಷ್ಟೇ, ನಮ್ಮ ಕನ್ನಡಿಗರಿಗೆ ಹೇಳೋದಿಷ್ಟೇ, ಬಂದು ಎಲ್ಲ ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ ಡೆವಿಲ್ ಫಿಲ್ಮ್ ಗೆಲ್ಲಿಸಿ. ಇದು ನಿಮ್ಮ ಕನ್ನಡಿಗರ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಬಾಸ್ ಎಲ್ಲೇ ಇದ್ರು ಅವ್ರ ಅಭಿಮಾನ ಯಾವತ್ತೂ ನೀವು ನಮ್ಮ ಬಿಟ್ಕೊಡಲ್ಲ. ಬಸ್ ನಮ್ಮ ಬಾಸ್ ಬಗ್ಗೆ ಯಾರು ಏನೇ ಮಾತಾಡಲಿ ನಾವು ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ನೊಂದ್ಕೊಡಲ್ಲ. ಯಾವಾಗಲೂ ನಾ ಬಾಸ್ ನೀವು ಧೈರ್ಯವಾಗಿರಿ, ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಡಿ ಬಾಸ್, ಲವ್ ಡಿ ಬಾಸ್. ಖೇಲ್ ಖತಮ್ ನಾಟಕ ಬಂದು ಸೂರ್ಯನಿಗೆ ಜಾಸ್ತಿ ಹೊತ್ತು ಗ್ರಾನ್ ಹಿಡಿಯಲ್ಲ, ನಮ್ಮ ಬಾಸ್ಗೂ ಜಾಸ್ತಿ ಹೊತ್ತು ಗ್ರಾನ್ ಹಿಡಿಯಲ್ಲ. ಆದಷ್ಟು ಬೇಗ ಬಾಸ್ ಆಚೆ ಬರಲಿ, ಇನ್ನೂ ಒಳ್ಳೊಳ್ಳೆ ಕನ್ನಡ ಚಿತ್ರ ತರಲಿ, ಇನ್ನು ತೆರೆ ಮೇಲೆ ಬರ್ಲಿ ಒಳ್ಳೊಳ್ಳೆ ಫಿಲ್ಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಈಗ ವಿಜಯಲಕ್ಷ್ಮಿ ದರ್ಶನ್ ಅವರು ಇದೇ ಥಿಯೇಟರ್ಗೆ ಬರ್ತಾ ಇದ್ದಾರೆ. ಎಷ್ಟು ಕುತೂಹಲ ಇದೆ, ಎಷ್ಟು ನಾವು ಕಾಯ್ತಾ ಇದ್ದೀವಿ. ಮೇಡಮ್ ಬರ್ತೀನಿ ಅಂತ ಹೇಳಿದ್ರು, ಅದ್ರಗೋಸ್ಕರ ಕಾಯ್ತಾ ಇದೀವಿ. ಆದಷ್ಟು ಬೇಗ ಬಂದು ಅವರು ಪಶ್ಯ ನೋಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಬರೋ ವೈಟಿಂಗ್ ಕಾಯ್ತಾ ಇದೀವಿ ಸರ್. ಓಕೆ, ಫ್ಯಾನ್ಸ್ ಗಳ ಮಧ್ಯದಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರು ಸಿನಿಮಾ ನೋಡ್ತಾ ಇದ್ದಾರೆ ಅಂತಂದ್ರೆ ಅಭಿಮಾನಿಗಳಿಗೆ ಎಷ್ಟು ಖುಷಿ ಇದೆ ಅಂತ. ಖುಷಿ ಅಂದ್ರೆ ಏನ್ ಕೇಳ್ತೀರಾ, 1000 ವಾಟ್ಸ್ ಅಂತಾರಲ್ಲ, ಅದಕ್ಕಿಂತ ಇನ್ನೂ ಖುಷಿನೇ ಇರುತ್ತೆ. ನಮ್ ಜೊತೆ ನಿಂತಂಗೆ ಹೇಳಿ, ನಮ್ ಬಾಸ ನಮ್ ಜೊತೆ ನಿಂತಂಗೆ ಅಷ್ಟ ಪ್ರೀತಿ, ಅಷ್ಟು ವಿಶ್ವಾಸ ಅಭಿಮಾನಿಗಳು ತೋರಿಸ್ತಾ ಇದಾರಲ್ಲ. ನಿಜವಾಗ್ಲೂ ಕೂಡ ಲಾಯಲ್ ಫ್ಯಾನ್ಸ್ ಅಂತಾರೆ, ದರ್ಶನ್ ಫ್ಯಾನ್ಸ್ ಅಂತಾರೆ. ಸರ್. ಇಲ್ಲಿ ನೀವೇನೇ ಸೆಲೆಬ್ರೇಷನ್ ನೋಡ್ತಾ ಇದ್ದೀರಾ, ಇಲ್ಲಿ ಯಾರು ದುಡ್ಡು ಕೊಟ್ಟು ಯಾರು ಬಂದಿಲ್ಲ ಸರ್. ಇಲ್ಲ, ಅವ್ರ ಅಭಿಮಾನಿಗೋಸ್ಕರನೇ ಬಂದಿರೋದು. ಡಿ ಬಾಸ್ ಅಂದ್ರೆ ನಾವೆಲ್ಲ ದೇವ್ರ ತರನೇ. ಅವ್ರು ಮಾಡಿರೋ ಕೆಲಸ ಕಾರ್ಯನ ನಾವು ಫಾಲೋ ಮಾಡ್ತಾ ಇದೀವಿ. ಯಾವ ಹೀರೋ ಬಂದ್ರು ಅವ್ರು ಒಳ್ಳೆ ಕೆಲಸ ಮಾಡಿ ಅಂತಾನೆ ಹೇಳಿದ್ದು. ಇವರು ಅದೇ ತರ ಅವ್ರು ನಮ್ಮನ್ನು ಫಾಲೋ ಮಾಡ್ತಾ ಇದೀವಿ ನಾವು ಅಷ್ಟೇ. ಓಕೆ, ಈಗ ಮತ್ತೊಮ್ಮೆ ತೆರೆ ಮೇಲೆ ಒಂದಿಷ್ಟು ದರ್ಶನ್ ಅವ್ರನ್ನ ನೋಡೋದಕ್ಕೆ ಎಷ್ಟು ಕುತೂಹಲ ಇದೆ ಅಂತ. ಸರ್, ತುಂಬಾ ಕಾತುರದಿಂದ ಕಾಯ್ತಾ ಇದೀನಿ ಸರ್. ನಿನ್ನೆಯಿಂದ ಫುಲ್ಲು ನಂಗೆ ಡ್ಯೂಟಿ ಮುಗಿಸ್ಕೊಂಡು ಓಡ್ ಬಂದಿದ್ದೀನಿ ನಾನು. ಫಸ್ಟು ಇವತ್ತು ಕೂಡ ನಾನು ಲೀವ್ ಹಾಕೊಂಡು 3 ಸತಿ ನಾನು ಬುಕ್ ಮಾಡ್ಕೊಂಡಿದ್ದೀನಿ. ನರ್ತಕಿ ಥಿಯೇಟ್ರಲ್ಲೂ ಬುಕ್ ಮಾಡಿದ್ದೀನಿ, ಪ್ರಸನ್ನ ಥಿಯೇಟ್ರಲ್ಲೂ ಬುಕ್ ಮಾಡಿದ್ದೀನಿ. ನೆಕ್ಸ್ಟ್ GT ಮಲ್ಗೂ ಹೋಗ್ತೀನಿ ನಾನು. ಇವತ್ತು ಫುಲ್ ಡೇ ಫುಲ್ಲು ಬಾಸ್ ಮೂವಿನೇ. ಓಕೆ, ಅಂದ್ರೆ ದರ್ಶನ್ ಅವರು ಹೇಳಿದ್ದಾರೆ ಅಭಿಮಾನಿಗಳಿಗೆ ಒಂದು ಈ ಸಿನಿಮಾವನ್ನ ಗೆಲ್ಲಿಸಬೇಕು ಅಂತ ಅನ್ನುವ ಮೂಲಕ ಒಂದು ಸಂದೇಶ ಕೊಟ್ಟಿದ್ದಾರಲ್ಲ, ಅದೆಲ್ಲವೂ ಕೂಡ ಬಹಳ ನೀಟಾಗಿ ಅಭಿಮಾನಿಗಳು ಫಾಲೋ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ. ಹೌದು. ಏನ್ ಹೇಳಕ್ ಬಯಸ್ತೀರಾ ದರ್ಶನ್ ಅವರ ಬಗ್ಗೆ, ಈ ಸಿನಿಮಾ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ಇದಕ್ಕೆ ಇವಾಗ ಯಾರು ಏನೋ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ, ಅದಕ್ಕೆಲ್ಲ ಒಂದು ಆನ್ಸರ್ ಸರ್. ಈ ಮೂವಿ ಸೆಲೆಬ್ರೇಷನ್ ನಮ್ಮ ಸೆಲೆಬ್ರಿಟೀಸ್ದು. ಬಾಸ್, ನಾವು ಗುಲ್ಬರ್ಗಂದ ಬಂದಿದ್ದು. ನಮ್ಮ ಹತ್ರ ಗುಲ್ಬರ್ಗ ಫಸ್ಟ್ ಶೋ ಸಿಗಂಗಿಲ್ಲ. ಅಲ್ಲಿ ಬುಕ್ ಮಾಡ್ಬೇಕಂತ ಪಿಕ್ಚರ್ ನೋಡ್ಬೇಕಂತ ಬಂದಿದ್ದು ಸರ್. ಗುಲ್ಬರ್ಗಂದ ಬಂದಿದ್ದು, ಗುಲ್ಬರ್ಗಂದ ಬಾಸ್. ಎಷ್ಟು ಖುಷಿ ಇದೆ ಸರ್? ತುಂಬಾ ಖುಷಿ ಸರ್. ಡಿ ಬಾಸ್ ಅಂತ ಒಂದೇ ಕಾರಣ ಖುಷಿ ಸರ್ ನಮಗೆ. ಫಿಲಿಂ ಇದೆ ಸರ್. ಇವತ್ತು ವಿಜಯಲಕ್ಷ್ಮಿ ಅವರು ಇದೇ ಥಿಯೇಟರ್ಗೆ ಬರ್ತಾ ಇದ್ದಾರೆ, ಎಷ್ಟು ಖುಷಿ ಇದೆ ಅಂತ. ಅದೇ ಅದಕ್ಕೋಸ್ಕರ ಬಂದಿದ್ದು ಸರ್ ನಾವು. ಅದು ಮೇಡಮ್ಗೋಸ್ಕರ ನೋಡ್ಬೇಕಂತ ಬಂದಿದ್ದು ಸರ್. ಗುಲ್ಬರ್ಗಂದ ಬಂದಿದ್ದು ಸರ್. ಸರ್, ಸೂಪರ್ ಆಗಿದೆ. ಡೆವಿಲ್ ಕ್ರೇಜ್ ತುಂಬ ಜಾಸ್ತಿ ಇದೆ ಸರ್. ಡಿ ಬಾಸ್ ಅಭಿಮಾನಿಗಳು ಹೇಗೆ ಅಂದರೆ ಹೃದಯದಿಂದ ಪ್ರೀತಿಸಿ ಅಭಿಮಾನವನ್ನೇ ಮೀರಿಸುವ ಅಭಿಮಾನಿಗಳು ಸರ್ ಡಿ ಬಾಸಿಗಿರೋದು. ಡೆವಿಲ್ ಅಂದರೆ ಭಯ ಅಲ್ಲ, ಭಯಂಕರ ಸರ್. ಸೂಪರ್ ಹಿಟ್ ಆಗುತ್ತೆ. ನಾವು ಬಂದಿರೋದು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ಬಂದಿದ್ದೀವಿ ಸರ್. ಸೂರ್ಯನಿಗೆ ಗ್ರಹಣ ತುಂಬ ಹೊತ್ತು ಹಿಡಿಯಲ್ಲ. ಬಂದಿದೆ ಚಿನ್ನ, ಬಂದ್ಬಿಟ್ಟು ನಾಳೆ ಥಿಯೇಟ್ರಲ್ಲಿ ನೋಡು. ನಮ್ಮ ಬಾಸ್ ಎಷ್ಟೇ ನೋವು ಕೊಡ್ಲಿ, ಆದ್ರೆ ನಮ್ಮ ಬಾಸ್ ತಡ್ಕೊಳ್ಳೋ ಶಕ್ತಿ ಐತೆ, ಅದು ಅಭಿಮಾನಿಗಳಿಗೂ ಐತೆ. 3 ದಿವಸ ಹಿಂಗೆ ಓಡಿಸ್ತೀವಿ ಫಿಲಿಮ್ ಮತ್ತು ನಮ್ಮ ಬಾಸ್ ಎಷ್ಟು ನೋವು ತಿಂತವ್ರೆ, ಅದೇ ಅಭಿಮಾನಿಗಳು ತಿಂತಾ ಇದೀವಿ. ಇದೇ ನೋವು ಇದ್ದೇ ಇರುತ್ತೆ. ಸಾಯೋವರೆಗೂ ಮಾಡಿ, ಎಷ್ಟು ದಿವಸ ಮಾಡ್ತೀರಾ ಮಾಡಿ, ನಾವಂತೂ ನಮ್ಮ ಬಾಸ್ ಅಂತೂ ಕೈ ಬಿಡಲ್ಲ ಸರ್. ಇವಾಗ ದರ್ಶನ್ ಅವ್ರ ಬಗ್ಗೆ ಮಾತಾಡೋಕ್ಕಿಂತ ಹೆಚ್ಚಾಗಿ ಫ್ಯಾನ್ಸ್ಗಳ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಮೈಸೂರು, ದಾವಣಗೆರೆ, ನಮ್ಮ ನರ್ತಕಿ ಥಿಯೇಟರ್ ಇರ್ಬೋದು, ನಮ್ಮ ಮಂಡ್ಯ ಇರ್ಬೋದು, ಮಳವಳ್ಳಿ ಇರೋದು, ಎಲ್ಲೂ ಥಿಯೇಟ್ರೇ ಕಾಣ್ತಾ ಇಲ್ಲ. ನಾನು ಎಲ್ಲಕ್ಕಿಂತ ಹೆಚ್ಚಾಗಿ ಹೇಳ್ಬೇಕು ಅಂದ್ರೆ ಸಿದ್ದೇಶ್ವರ ಥಿಯೇಟರ್ ಬಗ್ಗೆ ಮಾತಾಡ್ತೀನಿ. ಅವ್ರ ಕೈಯಿಂದ ಖರ್ಚು ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಮಾಡೋ ಏಕೈಕ ಫ್ಯಾನ್ಸ್ ಇದ್ರೆ ನಮ್ಮ ದರ್ಶನ್ ಅಭಿಮಾನಿಗಳು ಮಾತ್ರ ಹೇಳ್ತೀನಿ. ಇವತ್ತು ದರ್ಶನ್ ಅವ್ರಿಗೆ ಯಾವುದೇ ಥರ ಹೀರೋಗಳು ಸಪೋರ್ಟ್ ಮಾಡ್ತಾ ಇಲ್ಲ. ನಮ್ಗೆ ಯಾವ ಹೀರೋಗಳು ಸಪೋರ್ಟ್ ಬೇಕಾಗಿಲ್ಲ, ಫ್ಯಾನ್ಸ್ಗಳೇ ಸಾಕು. ಅವ್ರ ದುಡ್ಡಲ್ಲಿ ಖರ್ಚು ಮಾಡ್ಕೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಬಡಾಗಿ ಹಾರ ಬ್ಯಾನರ್ ಹಾಕ್ತಾ ಇದಾರಲ್ಲ, ಈ ಥರ ಡೈಯರ್ ಫ್ರೆಂಡ್ಸ್ ಯಾರಿಗೂ ಸಿಗಲ್ಲ. ಮೈಸೂರಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ, ಮೆರವಣಿಗೆ ಮಾಡಿದ್ದಾರೆ, ಅಣ್ಣನ ಮಾಡಿದ್ದಾರೆ, ಎತ್ಕೊಳ್ರೆ ಇದು ಮಾಡಿದ್ದಾರೆ, ಎಲ್ಲ ಥರ ಮೆರವಣಿಗೆ ಮಾಡ್ತಾ ಇದ್ದಾರೆ. ಸಿದ್ದೇಶ್ವರಲ್ಲಿ 3 ದಿನದ ಜಾತ್ರೆ ಮಾಡ್ತಾ ಇದ್ದಾರೆ. ಈ ಥರ ಫ್ಯಾನ್ಸು ಇದು ಇಂಡಸ್ಟ್ರಿಯಲ್ಲಿ ಯಾರು ಪಡೆದಿಲ್ಲ.
ಹೊಡೆಯೋದು ಇಲ್ಲ. ಅವ್ರು ಒಳಗಡೆ ಇದ್ರೂ ಹೊರಗಡೆ ಫ್ಯಾನ್ಸ್ಗಳು ಗೆಲ್ಲಿಸ್ತೀನಿ ಅಂತ ಮಾತು ಕೊಟ್ಟವ್ರೆ. ಮಾತು ತಕ್ಕಂಥ ಸೆಲೆಬ್ರೇಷನ್ ಈಚೆ ನೋಡ್ತಾ ಇದ್ದೀರಾ. ಇದು ಜಸ್ಟ್ ಬಿಗಿನಿಂಗು, ಇದು ಫಸ್ಟ್ ಶೋ ಅಷ್ಟೇ. ಇನ್ನೂ ತಿಂಗಳಾನುಗಟ್ಟಲೆ ಬಾಸ್ ತೋರ್ತದೆ. ಬಾಸ್ ಟಿಕೆಟೇ ಸಿಗ್ತಾ ಇಲ್ಲ. ಆನ್ಲೈನ್ ಬಿಟ್ಟಿದ ತಕ್ಷಣ ಎಲ್ಲ ಬ್ಲಾಕ್. ಯಾವುದೇ ಥರ ಟಿಕೆಟ್ ಸಿಗ್ತಾರೆ, ಎಲ್ಲ ಸೋಲ್ಡ್ ಔಟು. ನಿಮಗೆ ಬಾಸ್ ಬಗ್ಗೆ ಹೇಳಬೇಕು ಅಂದರೆ ಹೊರಗಡೆ ನೋಡಿ ಗೊತ್ತಾಗ್ಬಿಡ್ತದೆ ಬಾಸ್ ಬಗ್ಗೆ. ಇವಾಗ ಎತ್ತವರು ಹೆಗಣ ಮುದ್ದು, ನಾವು ಆನೆ ಸಾಕಿದ್ದೀವಿ, ನಮ್ಗೆ ಗರ್ವ ಇದೆ ಆಯಿತಾ. ನಾವು ಬಾಸ್ ಇದುವರೆಗೂ ಎಲ್ಲೂ ಬಿಟ್ಕೊಟ್ಟಿಲ್ಲ, ಬಿಡೋದು ಇಲ್ಲ. ನಾವು ಪ್ರತಿ ಸಲ ಯಾವುದೇ ಥಿಯೇಟ್ರಿಗೆ ಹೋದ್ರು ಫಸ್ಟ್ ನಾವು ಥಿಯೇಟ್ರನ್ನ ಬ್ಯಾನರಲ್ಲಿ ಮುಚ್ಚಿಸ್ಬಿಡ್ತೀವಿ ಆಯಿತಾ. ಅಪ್ಪಡ ಅಭಿಮಾನಿಗಳು ಕೇಳಿ ಕೇಳಿ ಮಂಡ್ಯದವರು, ಮೈಸೂರು, ಮಂಡ್ಯ ಎಲ್ಲೂ ಯಾವುದೇ ಥರ ಬಿಡಲ್ಲ ಸರ್. ಅಪ್ಪಡ ಅಭಿಮಾನಿಗಳು ಚೆನ್ನಾಗಿದ್ದೀವಿ. ಪ್ರತಿ ಸಲನೂ ಪ್ರತಿ ರಿಲೀಸ್ಗೂ 50,000 60,000 ಖರ್ಚು ಮಾಡಿ ಬ್ಯಾನರ್ಗಳು ಹಾಕ್ಸ್ತೀವಿ. ನಾವು ಇದುವರೆಗೂ ಎಲ್ಲೂ ಬಿಟ್ಕೊಡಿಲ್ಲ ಬಾಸ್ನ. ಇವತ್ತು ಇಂಡಸ್ಟ್ರಿಗೆ ಯಾರೇ ಇರ್ಬೋದು, ಬಾಕ್ಸ್ ಆಫೀಸ್ ಸುಲ್ತಾನ್ ಅಂದ್ರೆ ನಮ್ಮ ಬಾಸ್ ಒಬ್ಬರೇ. ಯಾವತ್ತಿದ್ರು ದರ್ಶನ್ ಅವ್ರ ಕಾಲ್ ಕೆಳಗಡೆ ಯಾರು ಎಳಿಬೋದು, ದರ್ಶನ್ ಅವ್ರ ಕಾಲ್ ಕೆಳಗಡೆ ಇರ್ತಾರೆ. ಬಾಸ್ಗೆ ಸರಿ ಯಾರು ಇಲ್ಲ. ಡಿ ಬಾಸ್ಗೆ ಬಾಸ್ 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 ನಮ್ ಬಾಸ್ ಯಾರು? ನಮ್ ಬಾಸ್ ಯಾರು? ನಮ್ ಬಾಸ್ ಯಾರು? ನಮ್ ಬಾಸ್ ಯಾರು? ಜೈ ಡಿ ಬಾಸ್. ಈಗಾಗಲೇ ನೋಡ್ತಾ ಇದ್ದೀರಾ ಎಲ್ಲ ಹುಡುಗಿಯರ ಯಾಕಂತಾರೆ ವೇಲು, ಎಲ್ಲ ಹುಡುಗಿಯರ ಯಾಕಂತಾರೆ ವೇಲು. ಇನ್ನೇನ್ ರಿಲೀಸ್ ಆಗಿದೆ ನಮ್ ಡೆವಿಲ್. ಜೈ ಡಿ ಬಾಸ್, ಜೈ ಡಿ ಬಾಸ್. ಎಸ್, ಈಗಾಗಲೇ ಸಂಭ್ರಮ ಒಂದು ಕಡೆ ಮನೆ ಮಾಡಿರುವಂತದ್ದು ಈಗಾಗಲೇ ಗಮನಿಸ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ. ಯಾವ ರೀತಿಯಾದಂತಹ ಅಭಿಮಾನಿಗಳು ಒಂದ್ ಕಡೆ ಸೇರಿದ್ದಾರೆ, ಏನ್ ಕತೆ ಅನ್ನುವಂಥದ್ದು. ಅಂದ್ರೆ ಅಷ್ಟರ ಮಟ್ಟಿಗೆ ಜೋಶನ್ನ ತುಂಬಿಸುವಂತ ಕೆಲಸ ಆಗ್ತಾ ಇದೆ ಪ್ರತಿಯೊಂದು ಕೂಡ ಹಂತದಲ್ಲೂ ಕೂಡ. ಸರ್ ನಮಸ್ತೆ, ಹೇಗಿದ್ದೀರಾ? ತುಂಬಾ ಖುಷಿ ಆಗ್ತಾ ಇದೆ. ಒಂದೇ ಒಂದು ನಿಮಿಷ ಮಾತಾಡ್ಬಿಡೋಣ. ಸೊ ಈಗ ನಮ್ಮ ಗಡ್ಡಿಪುಡಿ ಕಾಂತರಾಜು ಸರ್ ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸೋಣ. ಸರ್, ಅದ್ಭುತವಾದಂತ ಡೈಲಾಗ್ ಮೂಲಕ ಬಹಳಷ್ಟು ಫೇಮಸ್. ಒಂದ್ ಕಡೆ ಡೆವಿಲ್ ಸಿನಿಮಾ, ಈಗ ಒಂದ್ ಕಡೆ ಫಸ್ಟ್ ಡೇ ಫಸ್ಟ್ ಶೋ ನೋಡೋದಕ್ಕೆ ಬಂದಿದ್ದಾರೆ. ಎಷ್ಟು ಖುಷಿ ಇದೆ ಸರ್? ಈಗ ಸಿಕ್ಕಾಪಟ್ಟೆ ಖುಷಿ ಇದೆ, ಸಖತ್ ಎಕ್ಸೈಟ್ಮೆಂಟ್. ಈ ಕ್ರೌಡ್ ಎಲ್ಲ ನೋಡ್ತಾ ಇದ್ರೆ ದೊಡ್ಡ ಹಬ್ಬದ ಜಾತ್ರೆ ಅದಕ್ಕೆ ದೊಡ್ಡದಾಗಿ ಕಾಣಿಸ್ತಾ ಇದೆ. ಅವರಷ್ಟೇ ಖುಷಿ ನನಗೂ ಆಗ್ತಾ ಇದೆ. ಈಗ ಇನ್ನೂ ಕೂಡ ಸಿನಿಮಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಿಲೀಸ್ ಆಗುತ್ತೆ. ಈಗಲಾದ್ರೂ ಕೂಡ ಒಂದಿಷ್ಟು ಹಿಂಟ್ ಅನ್ನು ಕೊಡಬಹುದು, ಯಾಕಂದ್ರೆ ಇಲ್ಲೂ ಕೂಡ ಬಿಟ್ಕೊಳ್ಳಿಲ್ಲ. ಮೊನ್ನೆಯೂ ಕೂಡ ಮಾತಾಡಿದ್ರೆ ಎಲ್ಲೂ ಕೂಡ ಬಿಟ್ಕೊಳ್ಳಿಲ್ಲ ಏನಿದೆ ಅಂತ. ಇನ್ನು ಅರ್ಧ ಗಂಟೆ ನಿಮ್ಮೆಲ್ಲ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಎಲ್ಲ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಇನ್ನು ಅರ್ಧ ಗಂಟೆಯಲ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಎಸ್, ಈಗಾಗಲೇ ಅಭಿಮಾನಿಗಳು ಕೂಡ ಒಂದ್ ಕಡೆ ರೆಡಿ ಆಗಿರುವಂತದ್ದು ಗಮನಿಸ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ. ಯಾಕಂತಂದ್ರೆ ಯಾವ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ನೋಡಿ. ಅಭಿಮಾನಿಗಳು ಒಂದ್ ಕಡೆ ಆ ಪ್ರೀತಿಯನ್ನ ತೋರಿಸುವಂತ ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಜಾಕ್ छोड़ दो. ಎಸ್, ಈಗಾಗಲೇ ನೋಡ್ತಾ ಇದ್ರೆ ಎಷ್ಟು ಖುಷಿಯಿಂದ ಎಷ್ಟು ಸಂಭ್ರಮದಿಂದ ಅಭಿಮಾನಿಗಳು ಒಂದ್ ಕಡೆ ಸಿನಿಮಾವನ್ನ ನೋಡೋದಕ್ಕೆ, ಇನ್ನೇನು ಥಿಯೇಟರ್ ಓಪನ್ ಆಗೋದಕ್ಕೆ ರೆಡಿ ಇದೆ. ಸೊ ಎಲ್ಲರೂ ಕೂಡ ಫೋಟೋ ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ಕಾತುರದಿಂದ ಕಾಯ್ತಾ ಇರುವಂತದ್ದು. ಸೊ ಈ ಅಭಿಮಾನ, ಈ ಪ್ರೀತಿ ಇದೆಯಲ್ಲ, ಸೊ ಎಲ್ಲವೂ ಕೂಡ ಒಂದು ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ. ಫೋಟೋಗಳಾಗಿರ್ಬೋದು ಎಲ್ಲವೂ